ಇನ್ ಬಿಟ್ರೆ ಕ್ರೂಸಿಂಗ್ ನೋಡಿ ಒಂದ್ಸಲ. ಪಿಕಪ್ ಮಾತ್ರ ಗಾಡಿದು ಐಟಿ ಅನ್ಕೊಳ್ಳಿ ನೀವು. ಸ್ವಲ್ಪ ಫೀಲ್ ಆಗುತ್ತೆ, ಗಾಳಿ ಹೊಡಿತಾ ಇದೆ, ಟಚ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಸ್ವಲ್ಪ ಹೈಟ್ ಇದ್ರೆ ಗಾಳಿ ಈ ಕಡೆ ಪಾಸ್ ಆಗಿರೋದು, ಮಿಡ್ಲ್ ನಾನು ಕರೆಕ್ಟ್ ಇರ್ತಿದೆ, ಆ ತರ ಫೀಲ್ ಆಗ್ತಿರ್ಲಿಲ್ಲ. ಸ್ವಲ್ಪ ಹೈಟ್ ಇರ್ಬೇಕಿತ್ತು. ಬೇಕಾದ್ರೆ ಮಾಡಿಫೈ ಮಾಡಿಸ್ಕೊಬಹುದು. ಯಾವ ಹಂಪ್ ಇರ್ಲಿ ಎಗ್ಗರ್ಸ್ಕೊಂಡು ಹೋಗ್ಬೋದು ಇವರು. ಇದೆಲ್ಲ ಮ್ಯಾಟ್ರ್ ಆಗಲ್ಲ, ಇವೆಲ್ಲ ಏನಲ್ಲ ನೋಡಿದೆ, ಇದೆಲ್ಲ ಏನು ಮ್ಯಾಟ್ರೇ ಅಲ್ಲ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು PYT ಕನ್ನಡಿಗನ ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಈ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಹೌದು, ಇದೊಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ಒಂದು ಬೈಕ್ ಬಗ್ಗೆ ರಿವ್ಯೂ ಆಗಿರುತ್ತೆ. ಸೊ ಇವಾಗ ಓಡಿರುವಂತ ಕಿಲೋಮೀಟರ್ಸ್ ಬಂದು 5,000, ಒಂದು ನಿಮಿಷ ಕ್ರಾಸ್ ಆಗ್ಬಿಡ್ತೀನಿ, 5,393 ಕಿಲೋಮೀಟರ್ ಓಡಿದೆ. ಸೊ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ತುಂಬಾನೇ ಒಳ್ಳೆ ಬೈಕು. ನಾನು ಬೈ ಮಾಡಿದವಾಗ ಕೆಲವೊಂದು ಜನ ಹೇಳಿದ ಫೀಡ್ಬ್ಯಾಕ್ ನೋಡಿ ಅಪ್ಪ ಏನಾಗುತ್ತೋ ಏನೋ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳಿದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಮೊದಲು ನಾನು ತಗೋಬೇಕಿದ್ರೆ ಏನು ಹೇಳಿದ್ರು ಅಂದ್ರೆ, ಗಾಡಿ ಚೆನ್ನಾಗಿಲ್ಲ, ಪಿಕಪ್ ಸರಿ ಇಲ್ಲ, ಪರ್ಫಾರ್ಮೆನ್ಸ್ ಸರಿ ಇಲ್ಲ, ಹಂಗೆ ಹಿಂಗೆ, ಆಮೇಲೆ ಆಫ್ ರೋಡಿಂಗ್ ಎಲ್ಲ ಮಾಡಿಸಿದ ಬೈಕಲ್ಲ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ರು. ಆದರೆ ಅವರು ಹೇಳಿದ್ ಒಂದು ಇದ್ರಲ್ಲಿ ಇಲ್ಲ ಗುರು, ಎಲ್ಲ ಔಟ್ ಆಫ್ ಔಟೇ. ನೀವು ಅಕಸ್ಮಾತ್ ಇದಕ್ಕೆ 100ಕ್ಕೆ ಏನಾದರೂ ಮಾರ್ಕ್ಸ್ ಕೊಡಂಗಿದ್ರೆ, ಸೊ ನನ್ನ ಪ್ರಕಾರ ಹೋದ್ರೆ 100ಕ್ಕೆ ಒಂದು 95 ಅಂತೂ ಕಣ್ಣು ಮುಚ್ಕೊಂಡು ನಾನೇ ಕೊಡ್ತೀನಿ ಗುರು. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿದೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೈಕು. ಸೊ ಇವಾಗ ಸ್ವಲ್ಪ ನನಗಾದ ಎಕ್ಸ್ಪೀರಿಯನ್ಸ್ ಹೇಳೋಣ ರೈಡಿಂಗಲ್ಲಿ. ಸೊ ಫಸ್ಟ್ ಟೈಮ್ ಒಂದು ಈ ಒಂದು ಟ್ರಾಫಿಕಲ್ಲಿ ಓಡಿಸ್ಬೇಕಿದ್ರೆ ಸ್ಟಾರ್ಟಿಂಗು ನನಗೆ ಸಿಕ್ಕಾಪಟ್ಟೆ ಕಷ್ಟ ಅನ್ಸೋದು. ಸೊ ಕಷ್ಟ ಅಂದರೆ ಯಾವ ಥರ ಅಂದರೆ ಹ್ಯಾಂಡ್ಲಿಂಗೇ ಸ್ವಲ್ಪ ಕಷ್ಟ ಅನ್ಸೋದು. ನೋಡಿ ಈ ಥರ ಎಲ್ಲ ಹಿಂಗೆಲ್ಲ ನುಗ್ಗಿಸ್ಬಿಟ್ಟು ಹೆಂಗೆ ಬೇಕಂಗೆ ಹೊಡ್ಯಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಹೆದರಿಕೆ ಬರೋದು, ಅಂಜಿಕೆ ಬರೋದು, ಆ ಥರ ಎಲ್ಲ ಆಗೋದು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದೆಲ್ಲ ಏನಿಲ್ಲ, ಇವಾಗ ಆರಾಮಾಗಿ ಓಡಿಸ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರಿಕೆ ಆಗುತ್ತೆ, ಅದಾದ್ಮೇಲೆಲ್ಲ ಕರೆಕ್ಟ್ ಆಗೋಯ್ತು. ಸ್ವಲ್ಪ ದೊಡ್ಡ ಗಾಡಿ ಥರ ಫೀಲ್ ಆಗುತ್ತಲ್ಲ, ಆ ಒಂದು ರೀಸನ್ಗೆ ಹಂಗಾಗುತ್ತೆ. ಆಮೇಲೆ ಇನ್ನು ಲಾಂಗ್ ರೈಡ್ ಹೋಗ್ಬೇಕಿದ್ರೆ, ನೀವು ಎಷ್ಟೇ ಲಾಂಗ್ ರೈಡ್ ಹೋದ್ರು, ಒಂದು 200-300 ಕಿಲೋಮೀಟರ್ಸ್ ರೈಡ್ ಹೋಗ್ತೀನಿ ಅಂದರೆ ಅದು ಇದಕ್ಕೆ ಲಾಂಗ್ ರೈಡ್ ಅನ್ಸೋದೇ ಇಲ್ಲ. ನಾರ್ಮಲ್ ಆಗಿ ಆರಾಮಾಗಿ ಹೋಗ್ಬರ್ಬೋದು. ಇನ್ನು 500 ಎಬವ್ ಹೋಗ್ತೀರಾ ಅಂದರೆ ಸ್ವಲ್ಪ ನೀವೇನಾದರೂ ಹೈಟ್ ಇದ್ರೆ, ಇವಾಗ ಉದಾಹರಣೆ ನನಗೆ ಶೋಲ್ಡರ್ ಪೇನ್ ಬರುತ್ತೆ, ಒಂದು 5.7 ಇದೀನಿ ನಾನು ಹೈಟ್ ಬಂದು. ಸೊ ಮಾಮೂಲಿ ಒಂದು ಶೋಲ್ಡರ್ ಪೇನ್ ಬರುತ್ತೆ. ಸ್ವಲ್ಪ ಹ್ಯಾಂಡಲ್ ರೈಸರ್ ಎಲ್ಲ ಹಾಕಿಸ್ಬೇಕು ಅಂತ ಪ್ಲಾನಿಂಗ್ ಹಾಕೊಂಡಿದ್ದೆ. ಅದೆಲ್ಲ ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡ್ಬಿಟ್ಟು ಹ್ಯಾಂಡಲ್ ರೈಸ್ ಮಾಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಸದ್ಯ ಹೆಂಗೆ ಓಡಿಸ್ತೀನಿ, ಯಾವುದು ಲಾಂಗ್ ರೈಡ್ ಇಲ್ಲ ನಂದು. ಸೊ ಆ ರೀಸನ್ಗೆ ಹಂಗೆ ಹೋಗ್ತಾ ಐತೆ. ಲಾಂಗ್ ರೈಡ್ ಆಯಿತು, ಆಮೇಲೆ ಟ್ರಾಫಿಕಲ್ಲಿ ಓಡಿಸೋದಾಯ್ತು. ಇನ್ನು ಮೈಲೇಜ್ ಕಡೆ ಬಂದರೆ ಕಣ್ಣು ಮುಚ್ಕೊಂಡು ಹೋಗ್ಬೋದು ಮೈಲೇಜ್ ಕಡೆ. ಸೊ ಇವಾಗ ನೋಡಿ, ಇಲ್ಲಿ MT ಬ್ಲಿಂಕ್ ಆಗ್ತಾನೆ ಇದೆ. ಆರಾಮಾಗಿ ಇನ್ನೂ ಒಂದು 40-50 ಕಿಲೋಮೀಟರ್ ಹೋಗುತ್ತೆ. ಇದು ಆರಾಮಾಗಿ ಹೋಗುತ್ತೆ ಗುರು, ಕಣ್ಣು ಮುಚ್ಕೊಂಡು 40-50 ಕಿಲೋಮೀಟರ್ ಹೋಗುತ್ತೆ. ಯಾಕಂದರೆ ನಾನು ಒಂದು ಫುಲ್ ಟ್ಯಾಂಕ್ ಕೆಪಾಸಿಟಿ ಫ್ಯೂಲ್ ಚೆಕ್ ಮಾಡಿದ್ದೀನಿ, 480 ಕೊಡುತ್ತೆ ಇದು ಫ್ಯೂಲ್ ಟ್ಯಾಂಕು. 480 ಕಿಲೋಮೀಟರ್ ಕೊಡುತ್ತೆ ಮಿನಿಮಮ್ ಅಂದ್ರೆ. ನಾನು ಅದ್ರ ಬಗ್ಗೆ ವಿಡಿಯೋನು ಮಾಡಿದ್ದೀನಿ ಆಲ್ರೆಡಿ, ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ನೀವು ಬೇಕಿದ್ರೆ ವಾಚ್ ಮಾಡ್ಬೋದು. ಸೊ ಹಂಗೆ ಇದ್ರಲ್ಲಿ ಏನಪ್ಪ ಪ್ರಾಬ್ಲಮ್ ಬಂದಿದ್ದು ಏನಪ್ಪ ಅಂದ್ರೆ, ನನಗೆ ರೈಡಿಂಗ್ ಟೈಮಲ್ಲಿ ಏನು ಈ ವೈಸರ್ ಇದೆಯಲ್ಲ, ಇದು ವಿಂಡ್ ವೈಸರು, ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಟ್ ಇರ್ಬೇಕನ್ಸುತ್ತೆ. ಸ್ವಲ್ಪ ಹೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕಂದರೆ ಹೈಟು ಇರಬೇಕು. ಯಾಕಂದರೆ ಇವಾಗ ಇದು ನಂಗೆ ಕರೆಕ್ಟ್ ಹೆಡ್ ಹೊಡಿತೈತೆ, ಕರೆಕ್ಟ್ ಏನೋ ಹೆಲ್ಮೆಟ್ಗೆ ಇದೆಯಲ್ಲ ಅಲ್ಲಿ ಹೊಡಿತಾ ಇದೆ. ಸ್ವಲ್ಪ ಫೀಲ್ ಆಗುತ್ತೆ, ಗಾಳಿ ಹೊಡಿತಾ ಇದೆ, ಟಚ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಸ್ವಲ್ಪ ಹೈಟ್ ಇದ್ದಿದ್ರೆ ಗಾಳಿ ಈ ಕಡೆ ಪಾಸ್ ಆಗಿರೋದು, ಮಿಡ್ಲ್ ನಾನು ಕರೆಕ್ಟ್ ಇರ್ತಿದೆ, ಆ ಥರ ಫೀಲ್ ಆಗ್ತಿರ್ಲಿಲ್ಲ. ಸ್ವಲ್ಪ ಹೈಟ್ ಇರಬೇಕಿತ್ತು. ಬೇಕಾದ್ರೆ ಮಾಡಿಫೈ ಮಾಡಿಸ್ಕೊಬೋದು. ಹಂಗೆ ಇದರಲ್ಲಿ ಇನ್ನೊಂದು ಬ್ಯಾಡ್ ಅನ್ಸಿದೆ ಅಂದರೆ, ಸ್ವಲ್ಪ ಗೇರ್ ಶಿಫ್ಟಿಂಗು 5,000 ಕಿಲೋಮೀಟರ್ ಓಡಿರೋ ಪ್ರಕಾರ, ನಾನು ಹೇಳಿರೋ ಪ್ರಕಾರ ಸ್ವಲ್ಪ ಗೇರ್ ಶಿಫ್ಟಿಂಗ್ ಇನ್ನೂ ಹಾರ್ಡ್ ಇದೆ, ಇನ್ನೂ ಸ್ಮೂತ್ ಆಗಿಲ್ಲ. ನಾನು ಶೋರೂಮಲ್ಲೆಲ್ಲ ಕೇಳಿದವಾಗ ಇಲ್ಲ ಸರ್, ಇನ್ನೂ ಒಂದು 10,000 50,000 ಈ ಥರ ಓಡಬೇಕು ಗಾಡಿ, ಸ್ವಲ್ಪ ರನ್ನಿಂಗ್ ಓಡಬೇಕು. ಓಡಿದ್ಮೇಲೆ ಆಲ್ಮೋಸ್ಟ್ ಅದೆಲ್ಲ
ಸೆಟ್ ಆಗುತ್ತೆ, ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಏನಾಗುತ್ತೋ ಅದನ್ನು ನೋಡಬೇಕು. ಅದು ಬಿಟ್ಟರೆ ಆಫ್ ರೋಡಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆರಾಮಾಗಿ ಕ್ರೂಸಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಫ್ ರೋಡಿಂಗು ಚೆನ್ನಾಗಿದೆ. ಬಟ್ ಆಫ್ ರೋಡಿಂಗ್ ಅಂತಾನೆ ನೀವು ತಗೊಳಕ್ಕೆ ಹೋಗ್ಬೇಡಿ. ಸೊ ಸ್ವಲ್ಪ ಆನ್ ರೋಡ್ ಪರ್ಪಸ್ಸು ಹಾಗೆ ಆಫ್ ರೋಡ್ ಪರ್ಪಸ್ಸು ಎರಡಕ್ಕೂ ನೋಡ್ತಿದ್ದೀರ ಅಂದರೆ ಈ ಗಾಡಿ ಕಡೆ ಹೋಗಿ. ಜಸ್ಟ್ ನೀವು ಆಫ್ ರೋಡ್ಗೆ ಹಾಕೊಂಡು ಉಜ್ಜಾಡಬೇಕು ಅಂದರೆ ಎಕ್ಸ್ಪಲ್ಸ್ ಇದೆ, ಇನ್ನೂ ಚೆನ್ನಾಗಿರೋ ಗಾಡಿಗಳಿದ್ದಾವೆ. ಎಕ್ಸ್ಪಲ್ಸ್ ಇದೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಎಕ್ಸ್ಪಲ್ಸ್ ಎಲ್ಲ ಆಫ್ ರೋಡಿಂಗ್ ಗಾಡಿ, ಅವೆಲ್ಲ ಇವಾಗ ಇಲ್ಲಿ ಆನ್ ರೋಡಲ್ಲಿ ಹೊಡಿತೀರಾ ಅಂದರೆ ಸ್ವಲ್ಪ ಕಷ್ಟನೇ. ಸೊ ಬ್ಯಾಕ್ ಪೇನ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ನನಗೆ ನಮ್ಮ ಫ್ರೆಂಡ್ಸ್ ಹೇಳಿರೋ ಪ್ರಕಾರ ಎಕ್ಸ್ಪಲ್ಸಲ್ಲೆಲ್ಲ. ಸೊ ಹಂಗೆ ಇನ್ನು ನಮಗೆ ಹೋಗ್ಬೇಕಿದ್ರೆ ಮೇನ್ ಇಂಪಾರ್ಟೆಂಟ್ ಒಂದು ಮೊಬೈಲ್ ಚಾರ್ಜಿಂಗ್ ಮಾಡೋದು. ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಅನ್ನೋದು ಸ್ವಲ್ಪ ಸ್ಪೀಡೇ ಇದೆ. ಅದು ಮೇ ಬಿ 12 ವೋಲ್ಟ್ ಏನೋ ಇದೆ, ಬಟ್ ಚಾರ್ಜಿಂಗ್ ಸ್ಪೀಡ್ ಆಗುತ್ತೆ, ಪರವಾಗಿಲ್ಲ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಚಾರ್ಜಿಂಗು ಕೂಡ ಸ್ಪೀಡ್ ಆಗುತ್ತೆ. ಹಾಗೆ ನೀವೆಲ್ಲರಿಗೂ ಒಂದು ಮ್ಯಾಪ್ ಔಟ್ ಏನಾದ್ರು ಹಾಕ್ಸ್ತೀರ ಅಂದರೆ ಒಂದು ಒಳ್ಳೆ ಸಜೆಷನ್ ಕೊಡ್ತೀನಿ. ಸೊ ಏನಪ್ಪ ಅಂದರೆ ಸ್ವಲ್ಪ ಲೋ ಕ್ವಾಲಿಟಿ ಅದೆಲ್ಲ ಹಾಕ್ಸೋಕೆ ಹೋಗ್ಬೇಡಿ. ನಿಮ್ಮ ಮೊಬೈಲ್ ಪಕ್ಕ ಹೋಗುತ್ತೆ. ಆಲ್ರೆಡಿ ನಂದೊಂದು ಹೋಗೈತೆ ಇವಾಗ. ಅದು ಬಿಟ್ಟರೆ ಇನ್ನೇನಾದರೂ ಸೌಂಡ್ ವಿಷಯ ಬಂದರೆ, ಸೌಂಡ್ ಏನಾದ್ರು ಬರ್ತಿದೆಯಾ, ಗಾಡಿದು ಸೌಂಡ್ ಏನಾದ್ರು ಬರ್ತಿದೆಯಾ? ಸೊ ಹೌದು, ಸ್ಟಾರ್ಟಿಂಗಿಗೂ ಇವಾಗೂ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಸ್ವಲ್ಪ ಸೌಂಡಲ್ಲಿ ವೇರಿಯೇಷನ್ ಬರ್ತಾ ಇದೆ. ಅದೇನು ಮೇ ಬಿ ರನ್ನಿಂಗ್ ಆಗ್ತಾ ಆಗ್ತಾ ಆ ಥರ ಸೌಂಡ್ ಬಂತು ಏನೋ ಗೊತ್ತಿಲ್ಲ. ಸೊ ಸ್ವಲ್ಪ ಸೌಂಡ್ ಚೇಂಜ್ ಆಗಿದೆ. ಇನ್ನು ಬಿಟ್ಟರೆ ಕ್ರೂಸಿಂಗ್ ನೋಡಿ ಒಂದ್ಸಲ. ಪಿಕಪ್ ಮಾತ್ರ ಗಾಡಿದು ಐಟಿ ಅನ್ಕೊಳ್ಳಿ ನೀವು. ಪಿಕಪ್ ಮಾತ್ರ ಸರಿಯಾಗೈತೆ. ಯಾವ ಹಳ್ಳ ಇರಲಿ, ಯಾವ ಹಂಪ್ ಇರಲಿ, ಎಗ್ಗರ್ಸ್ಕೊಂಡು ಹೋಗ್ಬೋದು ಇವರು. ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಇವೆಲ್ಲ ಏನು ಅಲ್ಲ ನೋಡಿದೆ, ಇದೆಲ್ಲ ಏನು ಮ್ಯಾಟ್ರೇ ಅಲ್ಲ. ಇನ್ನು ಓವರ್ ಟ್ರ್ಯಾಕಿಂಗ್ ಹೊಡಿಬೇಕಂತ ಒಂದು ಗೇರ್ ಡೌನ್ ಮಾಡಿ ಹಂಗೆ ಆಕ್ಸಿಲೇಟರ್ ಕೊಟ್ರೆ ನಿಮ್ಗೆ ಯಾಕೆ ನಾನು ಬಾಯಲ್ಲಿ ಹೇಳೋ ಬದಲಿ ಲೈವ್ ಪ್ರೂವ್ ಮಾಡ್ತೀನಿ ರೀ. ಸೊ ಕ್ರೂಸಿಂಗ್ ಮಾತ್ರ ಸಖತ್ತಾಗಿದೆ. ಆರಾಮಾಗಿ ನೀವು ಪುಷ್ ಮಾಡ್ಬೋದು ಗಾಡಿನ. ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸೊ ಹಿಂದ್ಗಡೆ ನೀವು ಇವಾಗ ನೋಡ್ತಾ ಇರ್ಬೋದು, ಇದರಲ್ಲಿ ಕಾಣಿಸ್ತಾ ಇರ್ಬೋದು ಇವಾಗ ಮಿರರಲ್ಲಿ ಹಿಂದ್ಗಡೆ ಟಾಪ್ ಬಾಕ್ಸ್ ಕೂಡ ಐತೆ. ಅದ್ರ 45 ಲೀಟರು ಇರೋದು. ಸೊ ನಾನು ಟಾಪ್ ಬಾಕ್ಸ್ ಹಾಕ್ಸಿದ್ರು ಕೂಡ ಸ್ವಲ್ಪ ಶೇಕಿಂಗ್ ಆಗಿರ್ಬೋದು, ಈ ಥರ ಬೆಂಡ್ ಮಾಡಿ ಹೊಡಿತಾರಲ್ಲ ಆ ಥರದ್ದೆಲ್ಲ ಮಾಡಬೇಕಿದ್ರೆ ಆ ಥರದ್ದೆಲ್ಲ ಏನೂ ಅನಿಸಿಲ್ಲ. ಸೊ ಹಂಗೆ ಟಾಪ್ ಬಾಕ್ಸ್ ಬಗ್ಗೆ ರಿವ್ಯೂ ಮಾಡಿಲ್ಲ, ಇನ್ನು ರಿವ್ಯೂ ಮಾಡಬೇಕು. ಸೊ ಸದ್ಯ ಇನ್ನೊಂದು ಸ್ವಲ್ಪ ಅದು ಯೂಸ್ ಮಾಡಿ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಲ್ಲ, ಇನ್ನು ಸದ್ಯದಲ್ಲೇ ಮಾಡ್ತೀನಿ. ಸೊ ಇದಾಗಿತ್ತು 5397 ಆಗೋಯ್ತು ಆಲ್ರೆಡಿ ಕಿಲೋಮೀಟರ್ಸ್ ಓನರ್ಶಿಪ್ ರಿವ್ಯೂ. ನೀವು ವಿಡಿಯೋ ಏನಾದರೂ ಡೌಟ್ ಇದ್ದರೆ ಸೊ ಕಾಮೆಂಟ್ ಮಾಡಿ. ಸೊ ನನ್ನ ಕಡೆಯಿಂದ ಆನ್ಸರ್ ಇದ್ದರೆ ನಾನು ಮಾಡ್ತೀನಿ. ಸೊ ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1Kಗಿನ್ನ ತುಂಬ ನಿಯರ್ ಇದ್ದೀವಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.